ಇದೇ ನಡ್ಕ ಬರ್ತಾ ಇದೆ. ಇದು ಸಿಕ್ಲಿಲ್ಲ, ನಾವು ಹಾಕಿರ್ತಕ್ಕಂಥ ನಮೂದಾಗಿಲ್ಲ ಅಂತ ದಯಮಾಡಿ 10 ಸತಿ ಪೆಟ್ರೋಲ್ ಹಾಕ್ಸ್ಕೊಂಡು ನೀವು ಬೇಕಾಗಿರೋ ಕನಿಷ್ಠ ವ್ಯವಹಾರ ಅದನ್ನು ಎಂಟ್ರಿ ಮಾಡಿಸಿ. ಆಯ್ತಣ್ಣ, ಮಾಡಿಸೋಣ. 5,000 ಜನ ಇರ್ತಾರೆ, 100 ದಿನ ಹಾಕ್ಸಿದ್ದು 100 ದಿನ ನಮ್ಗೆ ಬೇಡ. ಕಂಪ್ಯೂಟರ್ ಎಂಟ್ರಿ ಮಾಡಿಸ್ಕೊಳ್ಳಿ, ಬಹಳ ಈಸಿ ಆಯ್ತದಲ್ಲ. ಪದೇ ಪದೇ ವಿಷಯ ಬರ್ದಾಗ ಮಾಡ್ಬಿಡಿ ಸರ್. ವಿಚಾರ ಮಾತಾಡೋಣ ದಾಖಲು ಮಾಡುವುದು. ಶಿವಣ್ಣವ್ರ ಹೇಳಿ ಅಣ್ಣ. ಈಗ ಹೊಸ ಪೆಟ್ರೋಲ್ ಸೈಕಲ್ ಇತ್ತು, ಹಾಕ್ಸಿರ್ಲಿಲ್ಲ. ಓಟ್ ಮಾಡ್ಬೋದು ಅಂದ್ರೆ ತಿರುಗಿ ಆಗ ತಕ್ಕನೇನೋ ಓಟ ಓಟಿಂಗ್ ಬಂದಾಗ ಮಾತಾಡೋದು ಬಿಡಿ. ಈಗ ಒಂದು ವಿಚಾರ ಅಲ್ಲ, ನಾವು ಮಾಲೆಗಳು ಕೊಟ್ಟಿಲ್ಲ. ನಿನ್ನೆ ದಿನ ಪೆಟ್ರೋಲ್ ಹಾಕ್ಸಕ್ ಹೇಳ್ತೀನಿ ಒಂದ್ ವಿಚಾರ ಮಾತಾಡ ಅಜೆಂಡಾ ಪ್ರಕಾರ ಹೋಗೋಣ ದಯವಿಟ್ಟು. ಸಭೆಯಲ್ಲಿ ಒಬ್ಬೊಬ್ರು ಗೊಂದಲ ಮಾಡ್ಕೊಳ್ಳೋದು ಬೇಡ. ಸಭೆ ಏನ ಅಣ್ಣ ಒಂದ್ ನಿಮಿಷ ಕಂಪ್ಯೂಟರ್ ರೂಮ್ ಅಲ್ಲಿ ಸಂಬಳ ಕೊಡ್ತಾ ಇಲ್ವಾ ನೀವು? ಆವೇಶ ಆಗುತ್ತೆ ಬೇಡ, ತಾಳ್ಮೆಯಿಂದ ಕೇಳು. 2,000 ಪರ್ಚೇಸಿಂಗ್ ಮಾಡಿಲ್ಲ ಅಂದ್ರೆ ನಮ್ಗೆ ವೋಟಿಂಗ್ ಪವರ್ ಬರಲ್ಲ. ವೋಟಿಂಗ್ ಪವರ್ ಯಾಕೆ ಬರಲ್ಲ? ಯಾಕೆ ವೋಟಿಂಗ್ ಪವರ್ ಹೇಳ್ತೀರಾ? ದಯಮಾಡಿ ಒಂದ್ ನಿಮಿಷ. ಅವರು ಕೋರ್ಟ್ ನಲ್ಲಿ ದಾಖಲು ಮಾಡಿರ್ತಕ್ಕಂಥ ಪ್ರಕರಣ ವಾಪಸ್ ತಕೊಂಡ್ರೆ ವಾಪಸ್ ಕೊಡಿ ಅಂತ ಶಿವಕುಮಾರ್ ಅವರು ಹೇಳಿದ್ರು ಅಂತೇಳಿ ದಾಖಲು ಮಾಡಿದ್ರಿ. ನಿಲ್ಲೇದು ನೋಡಿ, ಸಂಘದಲ್ಲಿ ಆಕ್ಷೇಪಣೆಗೊಳಪಟ್ಟು ಪ್ರಮಾಣ ಪತ್ರ ಪಡೆದು ಅಂಡರ್ಟೇಕ್ ಮಾಡ್ಕೊಂಡು ಕೊಡಿ ಅಂತ ನಾನು ಹೇಳಿದೆ. ಮುಂದೆ ಅಸೆಸ್ ಅವ್ರ ಮೇಲೆ ರೀಆಡಿಟ್ ಅಲ್ಲಿ ಅವ್ರ ಮೇಲೆ ಅಸೆಸ್ ಆದ್ರೆ ಅದನ್ನ ನಾನು ಕಟ್ಟಿ ಬದ್ಧನಾಗಿರ್ತೀನಿ ಅಂತ ಬರೆಸ್ಕೊಂಡೆ. ಆಕ್ಷೇಪಣೆಗೊಳಪಟ್ಟು ಅಂತ ಹೇಳಿದ್ಮೇಲೆ ಅದು ಅವರ ಇದು ಅಂಡರ್ಟೇಕಿಂಗ್ ಆಯ್ತು. ಬಟ್ ಪ್ರಕರಣ ದಾಖಲು ಮಾಡಿದ್ಮೇಲೆ ತಗೊಳ್ಳಿ ತಾನು ಹೇಳಲಿಲ್ಲ. ನಾನು ಆತರ ಹೇಳಿಲ್ಲ, ಬಟ್ ಆತರ ದಾಖಲಾಗಿದೆ. ಈಗ ನೀವು ಕೊಡ್ಬೇಕಾದಂತ ರಿಟೈರ್ಮೆಂಟ್ ಬೆನಿಫಿಟ್ ಕೊಟ್ಟಿಲ್ಲ ಅಂತ ಅವ್ರು ಪ್ರಕರಣ ದಾಖಲು ಮಾಡಿದ್ದಾರೆ. ಅಂದ್ಮೇಲೆ ಅವ್ರು ವಾಪಸ್ ತಗೊಂಡ್ಬಿಟ್ರೆ ಹೇಗೆ ಅವ್ರ ಕೇಸ್ ಸ್ಟ್ಯಾಂಡ್ ಆಗುತ್ತೆ? ಇಲ್ಲ, ವಾಪಸ್ ಸರ್, ಈಗ ಅವರು ತಾವಿಲ್ಲಿ ಮಾತಾಡಿದ್ರಿ, ಅದ್ರ ಬಗ್ಗೆ ನಾವು ಅವತ್ತು ಇದ್ ಮಾಡಿದ್ವಿ. ಅವ್ರು ಬಂದು ನಮ್ಮ ಹತ್ರ ಕಾಂಟ್ಯಾಕ್ಟ್ ಮಾಡಿ ಈ ತರ ನಾನು ಇದ್ ಮಾಡ್ತೀನಿ ಅಂತಂದ್ರೆ ನಾವು ಜಾಯಿಂಟ್ ಮೆಮೋ ಹಾಕಿ ಅದು ಕ್ಲೋಸ್ ಮಾಡೋಕೆ ನಾವು ಕ್ರಮ ಇಡ್ತಿದ್ವಿ. ಸರಿ ಸರ್, ಅದು ಈಗಲೂ ನಾವು ನೀವು ಹೇಳಿದ್ರಲ್ಲ ಆ ಒಂದು ಇದಕ್ಕೆ ಬದ್ಧವಾಗಿದ್ದೀವಿ. ನಾವೇನು ಅದ್ರ ಬಗ್ಗೆ ಇಲ್ಲ. ಅಂಡರ್ಟೇಕ್ ಮಾಡ್ಕೊಂಡು ಅವ್ರು ಪೇಮೆಂಟ್ ಮಾಡಿ ಸರ್. ಹೌದು, ಆಯ್ತು, ಪೇಮೆಂಟ್ ಮಾಡಿ. ಆಯ್ತು. ರಿಕವರಿ ಬಂದ್ರೆ ಅವ್ರ ಮೇಲೆ ಅಸೆಸ್ ಆದ್ರೆ ಬಗ್ಗೆ ಅದು ವಸೂಲಿ ಮಾಡ್ಲಿಕ್ಕೆ ಕ್ರಮ ಏನ್ ಬೇಕೋ ವಹಿಸಬಹುದು. ಹೌದೌದು ಹೌದು, ನಾವ್ ಹೇಳಿದ್ವಲ್ಲ ಅವ್ರ ಅಂಡರ್ಟೇಕಿಂಗ್ ಕೊಟ್ಟ ಮೇಲೆ ನಾವು ಅದು ಮೈಕ್ ಕೊಡ್ರಪ್ಪ. ನಮ್ ಕಳಕಳಿ ಏನು ಅಂತಂದ್ರೆ ಮೈಕ್ ಕೊಡ್ರೆ ಆಯ್ತು ಅವತ್ತು ಹೇಳಿದ್ದಿದೆ. ಆಕ್ಷೇಪಣೆ ಕೊಟ್ಬಿಟ್ಟು ಅಂಡರ್ಟೇಕಿಂಗ್ ಕೊಡಿ ಅಂತ ಅವ್ರು ನಾವು ರೆಡಿ ಇದೀವಿ. ಅವ್ರು ಬಂದು ಮಾಡ್ಕೊಟ್ರೆ ಈಗಲೂ ನಾವು ರೆಡಿ ಇದೀವಿ. ರೆಕಾರ್ಡ್ ಮಾಡ್ರಮ್ಮ. ಆಯ್ತು ಹಲೋ ವಿಚಾರದಲ್ಲಿ ರೆಕಾರ್ಡ್ ಮಾಡಿರೋದು ನಾನ್ ಮಾತಾಡಿದ್ದು ರೆಕಾರ್ಡ್ ಮಾಡಿಲ್ಲ. ನಾನು ಆ ವಿಚಾರವಾಗಿ ಅವ್ರ ಪರ ವಿರೋಧ ಅಂತಲ್ಲ. ಈಗ ನಾನು BS ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಲೇಬರ್ ಕೋರ್ಟ್ ಪರವಾಗಿ ಆಗ್ತಾ ಇರ್ತಕ್ಕಂಥ ಕೇಸ್ಗಳು ವಿಪರೀತ ಇದಾವೆ. ಎಲ್ಲ ಲೇಬರ್ ಪರ ಇದ್ರೆ ಸೊಸೈಟಿ ಹಣ ರಚನೆ ಮಾಡಬೇಡಿ, ಅದ್ರ ಬಗ್ಗೆ ಯೋಚನೆ ಮಾಡಿ ಕ್ರಮ ತಗೊಳ್ಳಿ. ಅವ್ರು ಮಾತಾಡಿ ಅಂತ ಹೇಳಿದ್ವಿ, ಬಟ್ ಅದೇನು ರೆಕಾರ್ಡ್ ಅಲ್ಲೇ ಅದೊಂದು ನಂಗೆಲ್ಲ ತಿಳಿದುಕೊಂಡ ವಿಚಾರದಲ್ಲಿ ಅವ್ರು ಕೋರ್ಟ್ ಹೋಗಿದ್ದಾರೆ. ಯಾವ್ದು ಎಗನೆಸ್ಟ್ ಸೊಸೈಟಿ ಲೇಬರ್ ಕೋರ್ಟ್ ಹೋಗಿದ್ದಾರೆ. ನನಗೆ ತಿಳ್ಕೊಂಡ್ರೆ ಅಧ್ಯಕ್ಷತೆ ಮಾತಾಡಿದಾರೆ, ಕೋರ್ಟ್ನವ್ರು ಮಾತಾಡಿದಾರೆ ಗೊತ್ತಿಲ್ಲ. ಅವ್ರು ಕೋರ್ಟ್ ಇಂದ ವಾಪಸ್ ತಗೊಂಡ್ರೆ ಮಾತ್ರ ಪೇಮೆಂಟ್ ಮಾಡೋಕೆ ಸಾಧ್ಯ ಅನ್ನುವಂತ ವಿಚಾರವನ್ನ ಡಿಸ್ಕಸ್ ಆಗಿದೆ ಅಂತ ನನಗೆ ಬಲಮೂಲ. ಅದಕ್ಕೆ ಸತ್ಯನೋ ಅಸತ್ಯನೋ ಗೊತ್ತಿಲ್ಲ ನನಗೆ. ಅದನ್ನ ವಾಪಸ್ ತಗೊಂಡ್ರೆ ಮಾತ್ರ ನಾನು ಪೇಮೆಂಟ್ ಮಾಡೋಕೆ ಸಾಧ್ಯ ಅನ್ನೋ ತರ ಮಾಡಿದ್ದಾರೆ. ಅಥವಾ ಸೊಸೈಟಿಯಾಗ ನಡ್ಕೋಬೇಕಿದೆ ಅನ್ನುವಂತ ಒಂದು ಮುಟ್ಟಬೇಡಿ, ಸೊಸೈಟಿ ಖರ್ಚಾಗೋದ್ಬೇಡಿ. ನೋಡಿ ಒಂದು ಅವ್ರು ಅಂಡರ್ಟೇಕಿಂಗ್ ತಕೊಂಡು ಈಗ ನಮ್ಮ ಶಿವಕುಮಾರ್ ಮತ್ತೆ ಇವರು ವೆಂಕಟೇಗೌಡರು ಮಾತಾಡಿದಂಗೆ ಒಂದು ಅಂಡರ್ಟೇಕಿಂಗ್ ಮಾಡೋಕ್ಕೆ ಅವಕಾಶ ಇದೆ. ಲಾಸ್ಟ್ ಟೈಮ್ ಮಾತಾಡಿದೀವಿ, ಬಟ್ ನೀವು ರೆಸಲ್ಯೂಷನ್ ಮಾಡಿಲ್ಲ. ಅದೆಲ್ಲ ಮಾತಾಡೋದು ಬರ್ತಾ ಇಲ್ವಂತಲ್ಲ, ಬರ್ತೀವಿ. ಮತ್ತೆ ನೋಡಿ ಅಂಡರ್ಟೇಕಿಂಗ್ ತಗೊಳ್ಳೋದು ನೀವೆಲ್ಲ ಬರ್ಕೊಳ್ಳಿ. ಈಗ ಅವರು ಕೋರ್ಟ್ ಅಲ್ಲಿ ಇರೋದ್ರಿಂದ ನೀವು ಲೀಗಲ್